ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ನಾನು ಹಲಸಿನಕಾಯ್ದು ಬಸ್ಸಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಕಾಂಬಿನೇಷನ್ ಆಗಿ ಮೊಳಕೆ ಕಟ್ಟು ಅಂದರೆ ಹುಳ್ಳಿಕಾಳ್ದು ಮೊಳಕೆ ಕಾಳು ತೊಗೊಂಡಿದ್ದೀನಿ. ಫಸ್ಟು ಹಲಸಿನಕಾಯಿನ ಏನಿದೆ ಅದನ್ನು ಸಣ್ಣಗೆ ಕಟ್ ಮಾಡ್ಕೋಬೇಕು. ನೀರು ಇಟ್ಕೊಂಡು ಬಿಸಿ ನೀರು ಕಾಯ್ದ ಮೇಲೆ ಹಲಸಿನಕಾಯಿ ಹಾಕೋಬೇಕು. ಹಲಸಿನಕಾಯಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದು ಅರ್ಧ ಬೆಂದಿದೆಯಾ ನೋಡಬೇಕು. ಅರ್ಧ ಬೆಂದ ಮೇಲೆ ಇದಕ್ಕೆ ಕಾಳು ಹಾಕ್ಕೊಬೇಕು. ಕಾಳು ಹಾಕ್ಕೊಂಡಾದ್ಮೇಲೆ ಈ ಕಡೆ ನಾನು ಪ್ಯಾನಲ್ಲಿ ರುಬ್ಕೊಳ್ಳೋದಕ್ಕೆಲ್ಲ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಧನಿಯಾ ಬೀಜ, 1 ಸ್ಪೂನ್ ಜೀರಿಗೆ, ಒಂದು ಅರ್ಧ ಸ್ಪೂನ್ ಕಾಳು ಮೆಣಸು ಹಾಕೋತಾ ಇದ್ದೀನಿ. ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಒಂದು 5-6 ಮೆಣಸಿನ್ಕಾಯಿ, ಖಾರ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಒಂದು ಮೆಣಸಿನ್ಕಾಯಿ ಮತ್ತು 1.5 ಅಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. 1 ಟೊಮೆಟೊ, ಒಂದು ಸ್ವಲ್ಪ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಸಾಂಬಾರು ಪೌಡರ್ ತೊಗೊಂಡಿದ್ದೀನಿ. ಅದು ಕೂಲ್ ಆಗಕ್ಕೆ ಬಿಡಬೇಕು. ಆಮೇಲೆ ಇಲ್ಲಿ ಎಲ್ಲ ಸೋಸ್ಕೊಂಡು ಸೈಡಿಗೆ ಇಟ್ಕೊಂಡು ಎಣ್ಣೆ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಈ ಕಡೆ ಕಾಳು ಆರಿದ್ಮೇಲೆ 1-2 ಸ್ಪೂನ್ ಕಾಳು ಹಾಕ್ಕೊಬೇಕು. ಕಾಳು ಹಾಕ್ಕೊಂಡು ಆದಮೇಲೆ ಸ್ವಲ್ಪ ಸಾಸಿವೆ, ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡಿಕೊಂಡು ಏನು ನಾನು ಸಾಂಬಾರು ರುಬ್ಕೊಂಡಿದ್ದೀನಿ ಆ ರುಬ್ಕೊಂಡಿರೋದಕ್ಕೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಹುಣಸೆಹಣ್ಣು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ರುಬ್ಕೊಂಡು ಏನು ರುಬ್ಬಿರೋ ಮಿಶ್ರಣನ ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ನಾನು ಏನು ಬಸ್ತಿಕೊಂಡಿದ್ದೀನಲ್ಲ ಆ ರಸನೂ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡು ಒಂದು ಸೌಟಷ್ಟು ಕಾಳು ಮತ್ತು ಹಲಸಿನಕಾಯಿನೂ ಆ ಸಾಂಬಾರಿಗೆ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಉಪ್ಪು ಹಾಕಿ ಕುದಿಯೋಕೆ ಇಡಬೇಕು. ಈ ಕಡೆ ನಾನು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಬಸ್ತಿರೋ ಕಾಳಿಗೆ ಮಾಮೂಲಿ ಸಾಸಿವೆ, ಬೆಳ್ಳುಳ್ಳಿ, ಈರುಳ್ಳಿ, ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಕಾಳೇನು ಬಸ್ಕೊಂಡಿದ್ದೀನಲ್ವ ಆ ಕಾಳನ್ನ ಅದಕ್ಕೆ ಸೇರಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇಷ್ಟು ಹಾಕ್ಕೊಂಡ್ರೆ